ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವಭಕ್ತರಿಗೆ ಶಿವರಾತ್ರಿ ಎಂದರೆ ಪಂಚಪ್ರಾಣ. ಬೆಳಗಿನಿಂದ ಸಂಜೆಯವರೆಗೆ ಉಪವಾಸವಿದ್ದು ಶಿವನ ದರ್ಶನವನ್ನು ಪಡೆದ ನಂತರ ಉಪವಾಸ ವ್ರತವನ್ನು ಮುಗಿಸುವಂಥದ್ದು ಒಂದು ಪದ್ಧತಿ. ಅದಕ್ಕಾಗಿ ಬೆಳಗಿನಿಂದ ಸಂಜೆಯವರೆಗೆ ಮಹಿಳೆಯರು ಪುರುಷರು ಉಪವಾಸವಿರುತ್ತಾರೆ. ಸಂಜೆ ಸ್ನಾನ ಪೂಜಾದಿಗಳನ್ನು ಪೂರೈಸಿಕೊಂಡು ತಯಾರಿಸಿದ ನೈವೇದ್ಯ ಒಗ್ಗರಣೆ, ಕಡಲೆಕಾಳು, ಇತರ ಪದಾರ್ಥಗಳನ್ನು ಸೇರಿಸಿ ಶಿವ ದೇವಾಲಯಕ್ಕೆ ತೆರಳಿ ಶಿವನಿಗೆ ಎಡೆಯನ್ನು ಅರ್ಪಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಾರೆ. ಇದು ಶಿವಭಕ್ತರ ಒಂದು ಪದ್ಧತಿ. ಆದರೆ ಮಕ್ಕಳಿಗೆ ಇದಾವುದೂ ಅಲ್ಲ. ನನ್ನ ಮನೆಯ ಹಿಂಬದಿಯಲ್ಲಿ ಇಂದು ಶಿವರಾತ್ರಿಯಂದು ಇಬ್ಬರು ಹುಡುಗರು ಅಲ್ಲಲ್ಲಿ ಬಿದ್ದಿದ್ದ ಕಟ್ಟಿಗೆಯ ತುಂಡುಗಳನ್ನು ಒಂದು ಕಡೆ ಸೇರಿಸಿದರು. 4 ಭಾಗಗಳಾಗಿ ಸೇರಿಸಿ ಮಂಟಪವನ್ನು ರಚಿಸಿ ಅದರೊಳಗಡೆ ಕಟ್ಟಿಗೆಯ ತುಂಡನ್ನೇ ಶಿವನನ್ನಾಗಿ ರೂಪಿಸಿ ಸ್ಥಾಪಿಸಿದರು. ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿದರು, ಊದಿನ ಕಡ್ಡಿ ಬೆಳಗಿದರು, ಪುಟಾಣಿ ಸಕ್ಕರೆಯನ್ನು ನೈವೇದ್ಯ ಮಾಡಿದರು. ಹೀಗೆ ಶಿವನನ್ನು ಕುರಿತು ಮಕ್ಕಳಿಬ್ಬರು ಮಾಡಿದ ಆಟ ನಿಜಕ್ಕೂ ಶಿವನಿಗೆ ಒಲಿದ ಪರಿಯೇ ಸರಿ. ಅದು ನಿಜವಾದ ಭಕ್ತಿ. ಭಕ್ತಿಗೆ ಅನಂತ ರೂಪಗಳು. ಅನೇಕರು ಶಿವನನ್ನು ನೋಡುವ ಪರಿ ಬೇರೆ ಬೇರೆಯಾಗಿದ್ದರೂ ಇಂದಿನ ಮಕ್ಕಳನ್ನು ನೋಡಿದ ಪರಿಯೇ ವಿಶಿಷ್ಟ. ಇದನ್ನು ಶಿವನಿಗೆ ಕೂಡ ಮೆಚ್ಚುಗೆಯಾಗಿದೆ ಎಂದು ಭಾವಿಸಬಹುದು. ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು.